ಬೈಕಲ್ಲಿ ಹೋಗೋದು. ಓಕೆ, ಸೊ ದಿಸ್ ಟೈಮ್ ಐ ಆಮ್ ಟ್ರಾವೆಲಿಂಗ್ ಬೈ ಬಸ್ ಆರ್ ಟ್ರೈನ್. ಸೊ ದಿಸ್ ಇಸ್ ಅ ಚಾಲೆಂಜೆಟಿಕ್ ಫಾರ್ ಮೀ. ಅಂಡ್ ನಂಗೆ ಬಸ್ಸಲ್ಲಿ ವಿಡಿಯೋ ಮಾಡಕ್ಕೂ ಭಯ ಆಗ್ತಾ ಇದೆ. ರೀಸೆಂಟ್ಲಿ ನೋಡಿದ್ರಲ್ವಾ ಕೇರಳ ನ್ಯೂಸ್. ಸೊ ಇನ್ ದಿಸ್ ವ್ಲಾಗ್ ಐ ಡೋಂಟ್ ನೋ ವಾಟ್ ಐ ಆಮ್ ಗೋಯಿಂಗ್ ಟು ಡೂ. ಕಮ್ ಆನ್ ಕಮ್ ಆನ್. ಅದು ಬೇಬಿ ಟಿಕೆಟ್ ಕೂಡ ಬುಕ್ ಆಗ್ಲಿಲ್ಲ. ಸೊ ಐ ಹ್ಯಾವ್ ಟು ಸಿ ವಾಟ್ ಐ ವಿಲ್ ಮೇಕ್. ಎಲ್ಲಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಶು ಆಗ್ತಾ ಇದೆ. ಮನೇಲಂದ್ರೆ ಇವಾಗ ಅಜ್ಜಿ ಇಲ್ಲಂದ್ರೆ ಅಮ್ಮ ಯಾರಾದ್ರೂ ತಗೊಂಡ್ ಬಂದ್ಬಿಟ್ಟು ಊಟ ಕೊಡ್ತಾ ಇದ್ರು. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ರೈತ ಪಾಂಡಗಲ್ 07. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಗೈಸ್, ಈ ವ್ಲಾಗಲ್ಲಿ ನಾನು ಬ್ಯಾಂಗ್ಳೂರ್ ಹೊರಟಿದ್ದೀನಿ. ಓಕೆ, ಸೊ ಬ್ಯಾಂಗ್ಳೂರ್ ಹೊರಟಾಗ ಲೈಕ್ ಎನಿ ಅದರ್ ಎಲ್ಲಾದರೂ ಬೇರೆ ಪ್ಲೇಸಸ್ ಎಲ್ಲಾದರೂ ಹೋದಾಗ ನಾನು ಬೈಕಲ್ಲಿ ಹೋಗೋದು. ಓಕೆ, ಸೊ ದಿಸ್ ಟೈಮ್ ಐ ಆಮ್ ಟ್ರಾವೆಲಿಂಗ್ ಬೈ ಬಸ್ ಆರ್ ಟ್ರೈನ್. ಸೊ ದಿಸ್ ಈಸ್ ಅ ಚಾಲೆಂಜೆಟಿಕ್ ಫಾರ್ ಮೀ. ಅಂದರೆ ಬೈಕಲ್ಲಿ ಅಂದರೆ ಅಲ್ಲಲ್ಲಿ ಸ್ಟಾಪ್ ಕೊಡ್ಕೊಂಡು ಆ್ಯಂಡ್ ಸಮ್ ಅದರ್ ಪ್ಲೇಸಸ್ ನೋಡಿಕೊಂಡು ಏನಾದರೂ ಮೈಂಡ್ ಸೆಟ್ ಎಲ್ಲಾದರೂ ಲೈಕ್ ಮೂಡ್ ಸ್ವಿಂಗ್ಸ್ ಚೇಂಜ್ ಆದರೆ ಬೇರೆ ಯಾವುದಾದ್ರೂ ಪ್ಲೇಸ್ಗೆ ಹೋಗೋದು. ಸೊ ಅದೇನು ಮಾಡೋಕ್ಕಾಗಲ್ಲ. ಸೊ ಡೈರೆಕ್ಟ್ಲಿ ಲೈಕ್ ಬ್ಯಾಂಗ್ಳೂರಿಗೆ ಹೋಗಬೇಕಾಗುತ್ತೆ. ಆ್ಯಂಡ್ ಸೊ ಸ್ವಲ್ಪ ಬೇಜಾರು ಆಗ್ತಾ ಇದೆ. ಆ್ಯಂಡ್ ಆಲ್ಸೋ ಏನೋ ಒಂಥರ ಹೊಸದಾಗಿ ಏನೋ ಎಕ್ಸ್ಪೀರಿಯನ್ಸ್ ಮಾಡ್ದಂಗೆ ಅನಿಸ್ತಾ ಇದೆ. ಅಂದರೆ ಬಸ್ಸಲ್ಲಿ ಟ್ರೈನಲ್ಲಿ ಟ್ರಾವೆಲ್ ಮಾಡಿದ್ದೀನಿ. ಓಕೆ, ಬಟ್ ಆಲ್ಸೋ ಲೈಕ್ ಆ್ಯಸ್ ಅ ಬೈಕರ್ ಎಲ್ಲೇ ಹೋದರೂ ಬೈಕಲ್ಲೇ ಟ್ರಾವೆಲ್ ಮಾಡೋದಾಗೋಗಿತ್ತು. ಸೊ ಇನ್ ದಿಸ್ ವ್ಲಾಗ್ ಇಟ್ ವಿಲ್ ಬಿ ಕಿಲ್ಲಿಂಗ್. ಓಕೆ ಗೈಸ್, ಇದು ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್ ಆಗಿರೋದ್ರಿಂದ ನಾನು ಎಲ್ಲಿಂದ ಹೋಗ್ತಾ ಇದ್ದೀನಿ, ಅಂದರೆ ಮ್ಯಾಂಗ್ಳೂರಿಂದ ಹೋಗ್ತಾ ಇದ್ದೀನೋ ಅವ್ರು ಪುತ್ತೂರಿಂದ ಹೋಗ್ತಾ ಇದ್ದೀನೋ ಅಂತ ಲೈಕ್ ನಾನೇ ಕನ್ಫ್ಯೂಸ್ ಆಗಿ ಹೋಗ್ಬಿಟ್ಟಿದ್ದೀನಿ. ಓಕೆ, ಸೊ ಮನೆಯಿಂದ ಚಿಕ್ಕಪ್ಪ ಡ್ರಾಪ್ ಮಾಡ್ತಾರೆ ಹೋಮ್ ಟೌನ್ ಲೈಕ್ ಟೌನಿಗೆ. ಸೊ ಅಲ್ಲಿಂದ ಬಸ್ ಕ್ಯಾಚ್ ಮಾಡಿಕೊಂಡು ಪುತ್ತೂರು ಅವ್ರು ಮ್ಯಾಂಗ್ಳೂರಿಗೆ ಹೋಗಬೇಕು. ಆ್ಯಂಡ್ ಐ ಥಿಂಕ್ ಇಟ್ ವಿಲ್ ಬಿ ಟೂ ಚಾಲೆಂಜೆಟಿಕ್. ಅಂದರೆ ರಿಸ್ಕ್ ಅಂತ ಏನಲ್ಲ, ನಾನು ಆ್ಯಕ್ಚುಲಿ ಸೋಲೋ ಟ್ರಾವೆಲಿಂಗ್ ಮಾಡ್ತೀನಲ್ವಾ. ಬಟ್ ಆಲ್ಸೋ ಈ ಬಸ್ ಟ್ರೈನ್ ಅಂದರೆ ಸ್ವಲ್ಪ ಏನೋ ನನಗೂ ಆಚೆ ಈಚೆ ಆಗ್ತಾ ಇದೆ. ಏನು ಮಾಡೋದು, ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಏನು ಮಾಡೋದು. ಬಟ್ ಆಲ್ಸೋ ಲೈಕ್ ಎವ್ರಿಥಿಂಗ್ ವಿ ಹ್ಯಾವ್ ಟು ಫೇಸ್, ರೈಟ್? ಈಚ್ ಆ್ಯಂಡ್ ಎವ್ರಿ ಸಿಚುವೇಶನ್ ನಾವು ಫೇಸ್ ಮಾಡಬೇಕು. ಸೊ ಇನ್ ದಿಸ್ ವ್ಲಾಗ್ ಐ ಡೋಂಟ್ ನೋ ವಾಟ್ ಐ ಆಮ್ ಗೋಯಿಂಗ್ ಟು ಡೂ. ಕಮ್ ಆನ್ ಗೈಸ್, ನಾನು ಝೋಯನ ಬಿಟ್ಟು ಹೋಗ್ಬೇಕು ಅಂದರೆ ತುಂಬಾ ಬೇಜಾರಾಗ್ತಾ ಇದೆ. ಸೀರಿಯಸ್ಲಿ ಲೈಕ್ ಪ್ಲ್ಯಾನ್ ಮಾಡುವಾಗ ಚಾಲೆಂಜೆಟಿಕ್ ಆಗಿ ತೊಗೊಂಡು ಹೋಗೋಣ, ಬಸ್ಸಲ್ಲಿ ಟ್ರೈನಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದೆ. ಬಟ್ ನನಗೆ ನನ್ನ ಬೈಕನ್ನು ನೋಡಿದಾಗ ತುಂಬಾ ಬೇಜಾರಾಗ್ತಾ ಇದೆ ನನಗೆ. ಓಕೆ, ನಮ್ಮ ಚಿಕ್ಕಪ್ಪ ಅಲ್ಲಿದ್ದರು. ಸೊ ಅವ್ರನ್ನ ಕರೆದಿದ್ದೀನಿ ನಾನು. ಅವ್ರು ಬಂದುಬಿಟ್ಟು ಡ್ರಾಪ್ ಮಾಡ್ತಾರೆ. ನನಗೆ ಆ್ಯಕ್ಚುಲಿ ಗೈಸ್ ತುಂಬ ಅಂದರೆ ತುಂಬ ಬೇಜಾರಾಗ್ತಾ ಇದೆ ನನಗೆ. ಬೈಕ್ ಬಿಟ್ಟು ಹೋಗ್ಬೇಕಲ್ವಾ. ಇವಾಗೇನೋ ಮೈಂಡ್ ಸೆಟ್ ಚೇಂಜ್ ಆಗ್ತಾ ಇದೆ ಅನ್ಸುತ್ತೆ, ಬೈಕಲ್ಲಿ ಹೋಗೋಣ ಅಂತ ಅನಿಸ್ತಾ ಇದೆ. ಬಟ್ ಆಲ್ಸೋ ವಿ ಹ್ಯಾವ್ ಟು ಡೂ ಸಮ್ ಚಾಲೆಂಜೆಟಿಕ್, ರೈಟ್? ಸೊ ಚಾಲೆಂಜ್ ಆಗಿಬಿಟ್ಟು ತೊಗೊಂಡು ನಾನು ಹೋಗ್ತಾ ಇದ್ದೀನಿ. ಲೆಟ್ಸ್ ಸಿ ಟ್ರಾವೆಲ್. ಬಾಯ್ ಅಮ್ಮ, போதர்ப்பா ಚಂದ್ರಂಟಿ ಬಾಯ್, ಚಂದ್ರಂಟಿ ಬಾಯ್, ಸೋನಾರ್ಪಲ. ಎಸ್, ಹಾ ಹಾ, ಸೊ ನನ್ ತಂಗಿ ಹೇಳ್ತಾ ಇದ್ದಾಳೆ ಗೈಸ್, ಬಸ್ಸಲ್ಲಿ ಟ್ರೈನಲ್ಲಿ ಹೋಗ್ಬಾರ್ದಂತೆ. ಯಾವ್ದ್ರಲ್ಲಿ ಹೋಗ್ಬೇಕು ಮತ್ತೆ? ಕುಕ್ಕು ಅಲ್ಲಿ ಹೋಗ್ಬೇಕು. ಕುಕ್ಕು ಅಲ್ಲಿ ಹೋಗ್ಬೇಕು. ಕುಕ್ಕು ಹೌದು, ಕುಕ್ಕು ಅಂತೆ. ಕುಕ್ಕು ಅಂದ್ರೆ ಮ್ಯಾಂಗೋ, ಮಾವಿನ ಹಣ್ಣು. ಮಾವಿನ ಹಣ್ಣಲ್ಲ, ಮಾವಿನಕಾಯಿ ತಿಂತಾ ಇದ್ದಾಳೆ. ಅದು ಬೇಬಿ. ಅದು ಬೇಬಿ 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 ಮಾವಿನಕಾಯಿ ಅಂತೆ. ರೋಣಿ. ನೋಣಿ ಅತ್ತೆ. ಬಾಯ್ ಬಾಯ್ ಬಾಯ್. ಟಾಟಾ ಅಣ್ಣ, ಬಾಯ್. ನೀನು ಆಡ್ ಮಾಡ್ಕೊಡ. ಸರಿ, ಓಕೆ, ಬಾಯ್. ಓಕೆ ಗೈಸ್, ಊರಲ್ಲಿ ಎಲ್ರು ಕೇಳ್ತಾ ಇದಾರೆ ಏನು ನಡ್ಕೊಂಡು ಹೋಗ್ತಾ ಇದೀಯ ಅಂತ. ಥ್ಯಾಂಕ್ ಯು. ಯಾನ್ ಬ್ಯಾಂಗ್ಳೂರ್. ಹಾ ಹಾ ಪಿದಾಡ್ನಿತ್ತೆ. ಸರಿ, ಬರೋಣ. ಗೈಸ್ ಎಲ್ರು ಕೇಳ್ತಾ ಇದಾರೆ ಏನು ನಡ್ಕೊಂಡು ಹೋಗ್ತಾ ಇದೀಯಾ, ಬೈಕ್ ಇಲ್ವಾ ಅಂತ. ಎಲ್ರು ಸರ್ಪ್ರೈಸಿಂಗ್ ಆಗಿ ಹೋಗ್ಬಿಟ್ಟಿದ್ದಾರೆ ಬಸ್ಸಲ್ಲ ಅಂತ ಹೇಳಿದ್ರೆ. ಯಾನ್ ಬ್ಯಾಂಗ್ಳೂರ್ ಇಜ್ಜಿ ಆ ಪಂಡ ಪುತ್ತೂರು ಅದು ಪೋಪಿನಂಚ ಪತ್ತೂರುವರ
ಹೇಳಿ ಮಂಚನ್ನ ಬೊಕ್ಕ ವಿಶೇಷ ದೂರ ಹೋಗುದು ಯಾವ ಬ್ಯಾಂಗ್ಳೂರಿಗೆ ಬರ್ಬರ ನಾನು ಬರ್ತೇನೆ ಪೂತ ಒಯ್ಯೊಟ್ಟ ಓಡತ್ತ ಮುಲ್ಪ ದಾದ ಮಂತು ಸರಿ ಬಸ್ ಕೊಂಡ ಮಲ್ಲೆ ಇದು ಬರ್ಪುಣಿತೆ ಬರ್ಬಣ ಬಕ ತುಳು ಮಾತಾಡ್ತಾ ಇದಾರೆ ಸೊ ಐ ಆಮ್ ವೇಟಿಂಗ್ ಬೈಕ್ ನಿಲ್ಲಡೆ ಬಿಡ್ದು ಬರ್ತೀನಿ ಯಾನ್ ಅಲ್ಪ ನಡ್ಕೊಂಡ್ ಬರ್ತೀನಿ ರವಿ ಅಣ್ಣ ನಾನು ಡ್ರಾಪ್ ಮಾಡ್ತೀರು ಅಂಚ ಅಂಚ ನನ್ನ ಬಸ್ ಬೋರ್ಡು ಸರಿ ಬರೋಡಾ ಏತ್ ಕೊಡ್ತು ಬರ್ಬುಣ್ ಬಸ್ ಅಂದ ಓಕೆ ಓಕೆ ಬಾಯ್ ಬಾಯ್ ಸೊ ಫೈನಲಿ ಗೈಸ್ ಲಿಟ್ರಲಿ ಲೈಕ್ 15 to 20 minutes ವೆಯ್ಟ್ ಮಾಡಿ ಫೈನಲಿ ಬಸ್ ಸಿಕ್ತು ಅಂಡ್ ನಂಗೆ ಬಸ್ಸಲ್ಲಿ ವಿಡಿಯೋ ಮಾಡಕ್ಕೂ ಭಯ ಆಗ್ತಾ ಇದೆ ರೀಸೆಂಟ್ಲಿ ನೋಡಿದ್ರಲ್ವಾ ಕೇರಳ ನ್ಯೂಸ್ ಸೊ ಬಸ್ಸಲ್ಲಿ ವಿಡಿಯೋ ಮಾಡಕ್ಕೂ ಭಯ ಆಗ್ತಾ ಇದೆ ನನಗೆ ಯಾರಾದ್ರೂ ಏನಾದ್ರು ಅನ್ಕೊಳ್ಬೋದಾ ಅಂತ ಆಲ್ಸೋ ಲೇಡೀಸ್ ಸೀಟಲ್ಲಿ ಕೂತಿದ್ದೀನಿ ಸೊ ನೋ ವರೀಸ್ ಅಂಡ್ 15 minutes ಅಲ್ಲಿ ನಾನು ಇವಾಗ ಉಪ್ಪಿನಂಗಡಿ ರೀಚ್ ಆಗ್ತೀನಿ ಸೊ ಅದಾದ್ಮೇಲೆ ನೋಡೋಣ ಏನಾಗುತ್ತೆ ಅಂತ ಓಕೆ ವಿಡಿಯೋ ಮಾಡ್ಬೇಕಿದ್ರು ಬೇರೆಯವರೆಲ್ಲ ನನ್ನನ್ನೇ ನೋಡ್ತಾ ಇದಾರೆ ಅಂದ್ರೆ ಲೇಡೀಸ್ ಬೇರೆ ಹುಡುಗಿರು ಈ ರೀತಿ ಮಾಡ್ಬಿಟ್ಟು ಸುಮ್ನೆ ಸರಿ ಇದ್ದವ್ರಿಗೆಲ್ಲ ಪ್ರಾಬ್ಲಮ್ ನೋಡಿ ಬೇರೆ ಹುಡುಗಿರೆಲ್ಲ ಏನೋ ವಿಡಿಯೋ ವ್ಯೂಸ್ ಲೈಕ್ಸ್ ಅಂದ್ಬಿಟ್ಟು ವಿಡಿಯೋಸ್ ಎಲ್ಲ ಮಾಡ್ಬಿಟ್ಟು ಇಲ್ಲಿ ನಿಯತ್ತಾಗಿ ವಿಡಿಯೋ ಮಾಡ್ಕೊಂಡಿದ್ದವರಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಾ ಇದೆ ಬಟ್ ಏನ್ ಮಾಡಕ್ಕಾಗಲ್ಲ ಗೈಸ್ ಅವಾಗಿಂದ ಯಪ್ಪ ನನ್ಗನ್ಸ್ತಾ ಇದೆ ಬೈಕಲ್ಲಿ ಬರ್ತಾ ಇದ್ರೆ ಇವಾಗ ಅರ್ಧ ಬ್ಯಾಂಗ್ಳೂರ್ ರೀಚ್ ಆಗ್ತಾ ಇದ್ನ ಅಂತ ನಾನು ಎಲ್ಲಾದ್ರೂ ಹಾಸನ್ ಸಕಲೇಶ್ಪುರ ಹಾಸನ್ ರೋಡ್ ಎಲ್ಲಾದ್ರೂ ಹೋಗ್ತಾ ಇದ್ರೆ ನಾನು ಇವಾಗ ಲೈಕ್ ಸಕಲೇಶ್ಪುರ ಆದ್ರೂ ರೀಚ್ ಆಗ್ತಾ ಇದ್ದೆ 1 ಅವರ್ ಆಗ್ತಾ ಬಂತು ಇಲ್ಲಿ ಉಪ್ಪಿನಂಗಡಿ ರೀಚ್ ಆಗ್ಲಿಲ್ಲ ಅದು ಎಲ್ಲಿ ನಮ್ ನೆಲ್ಯಾಡಿ ಟೌನ್ ಇಂದ ಉಪ್ಪಿನಂಗಡಿಗೆ ಜಸ್ಟ್ ಎಷ್ಟು 5-10 minutes ಬೇಕಾಗಿತ್ತು ನನ್ ಬೈಕ್ ಅಲ್ಲಿ ಇಲ್ಲಿ 1/2 hour ಆದ್ರೂ ಇನ್ನೂ ರೀಚ್ ಆಗ್ತಾ ಇಲ್ಲ ಟೈಮ್ ನೋಡಿ ಗೈಸ್ 6 o'clock ಆಗ್ತಾ ಬಂತು ಸ್ಟಿಲ್ ನಾನು ಇಲ್ಲೇ ಇದ್ದೀನಿ ಐ ಡೋಂಟ್ ನೋ ಐ ಡಿಂಟ್ ಇವನ್ ಬುಕ್ ದ ಟ್ರೈನ್ ಟಿಕೆಟ್ ಆಲ್ಸೋ ಅಂಡ್ bus or train even I didn't decide that also so have to see this is really very challenging and recently ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ದೆ ನೋಡಿ ಯಾರು ಓಪನ್ ಚಾಲೆಂಜ್ ಕೊಡಿ ಅಂತ ಪೆಟ್ರೋಲ್ ಬಗ್ಗೆ ಕೆಲವರೆಲ್ಲ ಹಾಕಿದ್ರು ಅಂಡ್ ಅಂದ್ರೆ 22 rupees ಪೆಟ್ರೋಲ್ ಹಾಕಿ ಹಂಗೆ ಹಿಂಗೆ ಇಟ್ ಬಿಕೇಮ್ ಸೋ ಸಿಲ್ಲಿ ಓಕೆ ಲೈಕ್ ಎಲ್ರು ಅದನ್ನ ಇವಾಗ ಮಾಡ್ತಾ ಇದ್ದಾರೆ ಸೊ ಇವಾಗ ಆಕ್ಚುಲಿ ನನಗೆ ಸೋಲೋ ಟ್ರಾವೆಲಿಂಗ್ ಬಸ್ ಆರ್ ಟ್ರೈನ್ ಅಂತ ಯಾರೋ ಹಾಕಿದ್ರು ಅಂಡ್ ಸೊ ಈ ಸತಿ ಇದನ್ನ ಪ್ಲಾನ್ ಮಾಡಿದೀನಿ ಹೆಂಗ್ ವರ್ಕೌಟ್ ಆಗುತ್ತೆ ಅಂತ ನಂಗೆ ದೇವ್ರನೆ ಅರ್ಥ ಆಗ್ತಾ ಇಲ್ಲ ಸೀರಿಯಸ್ಲಿ ಸ್ವಲ್ಪ ಭಯನೂ ಆಗ್ತಾ ಇದೆ ಅಂಡ್ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ ಅಂತ ಕ್ಯೂರಿಯಾಸಿಟಿ ಕೂಡ ಇದೆ ನನಗೆ ಗೈಸ್ ನನ್ಗೆ ಹಿಂಗೆ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇರುವಾಗ ನಂಗೆ ಓಲ್ಡ್ ಕಾಲೇಜ್ ಮೆಮೊರೀಸ್ ನೆನಪಾಗ್ತಾ ಇದೆ ಅಂದ್ರೆ ಫ್ಯಾಷನ್ ಡಿಸೈನರ್ ಓದ್ತಾ ಇದ್ದಾಗ ಅದೇ ಸ್ಕೂಟಿಲಿ ಹೋಗ್ ಬರ್ತಾ ಇದ್ದೆ ಅಪ್ ಅಂಡ್ ಡೌನ್ 60 kilometers ಓಕೆ ಸೊ PUC ಆ ಟೈಮಲ್ಲಿ ನಾನು ಜಾಸ್ತಿ ಅಂದ್ರೆ ಬಸ್ಸಲ್ಲೇ ಟ್ರಾವೆಲ್ ಮಾಡ್ತಾ ಇದ್ದದ್ದು ವೈ ಬಿಕಾಸ್ ಏಜ್ ಆಗಿರ್ಲಿಲ್ಲ ಅಂಡ್ ಲೈಸೆನ್ಸ್ ಆಗಿರ್ಲಿಲ್ಲ ಸೊ ಅದೆಲ್ಲ ನೆನಪಾಗ್ತಾ ಇದೆ ಸೊ ಎಷ್ಟೋ ವರ್ಷ ಆಗಿತ್ತು ಗೈಸ್ ಅಂಡ್ ಐ ಗಾಟ್ ಅ ಫ್ರೀ ಟಿಕೆಟ್ ಆಲ್ಸೋ ಅದನ್ನ ಮಾತ್ರ ನಾನು ಎತ್ತಿಡ್ತೀನಿ ಸೇಫ್ ಆಗಿ ಹೋಗಿದ್ದೀನಿ ಫ್ರೀ ಟಿಕೆಟ್ ಲೈಕ್ 2-3 times ನಾನು ಫ್ರೀ ಟಿಕೆಟ್ ಆಗಿ ಹೋಗಿದ್ದೀನಿ ಬಟ್ ಆಲ್ಸೋ ಇದು ಹೆಂಗಂದ್ರೆ ತುಂಬಾನೇ ವೆರಿ ಲಾಂಗ್ ಟೈಮ್ ಇಂದ ನಾನು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅಂಡ್ ಇಲ್ಲಿಂದ ನೋಡುವಾಗ ಒಂಥರ ವ್ಯೂ ನನಗೆ ಬೇರೆನೆ ಕಾಣಿಸ್ತಾ ಇದೆ ಅಂದ್ರೆ ಉಪ್ಪಿನಂಗಡಿ ಫ್ಲೈಓವರ್ ಬೈಕಲ್ಲಿ ಹೋಗಿದ್ದಾಗ ನೀವು ನೋಡಿರ್ತೀರ ಲಾಸ್ಟ್ ಬ್ಲಾಗ್ ಎಲ್ಲ ಬೈಕಲ್ಲಿ ಹೆಂಗಿರುತ್ತೆ ವ್ಯೂಸ್ ಅಂತ ಬಟ್ ಬಸ್ಸಲ್ಲಂತೂ ಡಿಫ್ರೆಂಟ್ ಆಗಿದೆ ಬಟ್ ತೋರ್ಸಕ್ಕಾಗಲ್ಲ ಗೈಸ್ ಇಲ್ಲಿಂದ ನಾನೇ ಇಲ್ಲಿ ಕಷ್ಟದಿಂದ ನೋಡ್ತಾ ಇದ್ದೀನಿ ಅಂದ್ರೆ ಗ್ಲಾಸ್ ಅಷ್ಟೊಂದು ಕ್ಲಾರಿಟಿ ಇಲ್ಲ ಅಂದ್ರೆ ಕ್ಲಿಯರ್ ಇಲ್ಲ ಓಕೆ ಸೊ ಉಪ್ಪಿನಂಗಡಿ ಇವಾಗ ರೀಚ್ ಆಗ್ತಾ ಬಂದೆ ಅಂಡ್ ಲೈಕ್ ಸಿ ಅಂದ್ರೆ ನನಗೆ ಇವಾಗ ಉಪ್ಪಿನಂಗಡಿ ರೀಚ್ ಆಗಿ ಅಲ್ಲಿಂದ ಪುತ್ತೂರ್ ಬಸ್ ನ ಕ್ಯಾಚ್ ಮಾಡ್ಬೇಕು ಪುತ್ತೂರ್ ಬಸ್ ಕ್ಯಾಚ್ ಮಾಡಿ ಪುತ್ತೂರ್ ರೀಚ್ ಆಗ್ಬೇಕು ಎಷ್ಟು ಗಂಟೆ ಆಗುತ್ತೆ ಅಂತ ಲಿಟ್ರಲಿ ಐ ಡೋಂಟ್ ಹ್ಯಾವ್ ಎನಿ ಐಡಿಯಾಸ್ ಓಕೆ ಕಮ್ ಆನ್ ಸೊ ಫೈನಲಿ ಗೈಸ್ ಪುತ್ತೂರ್ ಬಸ್ ಬಂದಿಲ್ಲಿದೆ ಸೊ ಪುತ್ತೂರ್ ಬಸ್ ಸಿಕ್ತು ನನಗೆ ಆಕ್ಚುಲಿ ನಾನು ಏನ್ ಹೇಳ್ಬೇಕಂತ ನನಗೆ ಅರ್ಥ ಆಗ್ತಾ ಇಲ್ಲ ಟೈಮ್ ಎಷ್ಟಾಗಿದೆ ಗೊತ್ತಾ
Say this. ಗಾಯ್ಸ್ ನಾನ್ ಇವಾಗ ಸೀರಿಯಸ್ಲಿ ಒಂದು ಹಾಸನ್ ರೀಚ್ ಆಗೈತೆ. ನಾನು ಇವಾಗ ಬೈಕಲ್ಲಿ ಹೋಗೋದಿದ್ರೆ ಇನ್ನು ಇಲ್ಲೇ ಉಪ್ಪಿನಂಗಡಿ ಪುತ್ತೂರ್ ಅಂತ ಇಲ್ಲೇ ಸುತ್ತಾಡ್ತಾ ಇದೀನಿ. ಬಸ್ ಇವಾಗಷ್ಟೇ ಹೊರಟಿತ್ತು. ಯಪ್ಪಾ ಅಂಕಲ್ ರೈಲ್ವೆ ಸ್ಟೇಷನ್. ನಾನು ಇವಾಗ ಬಸ್ ಸ್ಟ್ಯಾಂಡ್ ಇಳಿದ್ಬಿಟ್ಟು ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀನಿ ರೈಲ್ವೆ ಸ್ಟೇಷನ್ಗೆ. ಅಂಡ್ ಟಿಕೆಟ್ ಕೂಡ ಬುಕ್ ಆಗ್ಲಿಲ್ಲ. ಸೊ ಐ ಹ್ಯಾವ್ ಟು ಸಿ ವಾಟ್ ಐ ವಿಲ್ ಮೇಕ್. ಓಕೆ, ಇದು ನನಗೆ ಚಾಲೆಂಜ್ ಆಗೋಗ್ಬಿಟ್ಟಿದೆ. ನಾಟ್ ಲೈಕ್ ಎಲ್ರಿಗೂ ಯಾರು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಚಾಲೆಂಜ್. ಲೈಕ್ ಫಾರ್ ಮೀ ಇಟ್ ಸೆಲ್ಫ್ ನನಗೇನೆ ಚಾಲೆಂಜ್ ಹೋಗ್ಬಿಟ್ಟಿದೆ. ಸೊ ಲೆಟ್ ಸಿ ವಾಟ್ ವಿಲ್ ಹ್ಯಾಪನ್. ಓಕೆ, ಕಮ್ ಆನ್. ಓಕೆ, ಥ್ಯಾಂಕ್ ಯು. ಗೈಸ್ ಇವಾಗ ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದೀನಿ. ಟಿಕೆಟ್ ಮಾಡೋಣ ಬನ್ನಿ. ಅಂಕಲ್ ಎಷ್ಟಿರುತ್ತೆ ಅಂಕಲ್? 40. ಓಕೆ, ಥ್ಯಾಂಕ್ ಯು. ಆ್ಯಕ್ಚುಲಿ ಇಲ್ಲೂ ನಾಯಿ ನೋಡ್ಬಿಟ್ಟೆ. ಆ್ಯಕ್ಚುಲಿ ಗೈಸ್ ಅಲ್ಲೊಂದು ಪಾರ್ಸಲ್ ತೊಗೊಂಡೆ ನಾನು, ಕಬಾಬ್ ಅದೆಲ್ಲ. ಸೊ ಅದನ್ನು ನಾಯಿಗೆ ತೊಗೊಂಡೆ. ಆ್ಯಂಡ್ ಇಲ್ಲೂ ಅಷ್ಟೇ ತುಂಬ ನಾಯಿಗಳಿದೆ. ಹುಯ್, ಇವಾಗ ಬೇರೆ ಬೇರೆ ನಾಯಿಗಳು ಬರ್ತಾ ಇದೆ. कन्नूरू से बैंगलोर को जाने वाली बैंगलोर एक्सप्रेस वया हासन कुड़ीगल प्लेटफॉर्म नंबर 8 पर थोड़ी ही देर में आएगी. Your attention please. Train number ಗೈಸ್ ಅನೌನ್ಸ್ಮೆಂಟ್ ಆಗಲೇ ಕೊಟ್ಟಿದ್ದಾರೆ. ಸೊ ಟ್ರೈನ್ ಬರ್ತಾ ಇದೆ. ಸೌಂಡ್ ಕೇಳ್ತಾ ಇದೆಯಲ್ವ ಗೊತ್ತಿಲ್ಲ, ಮೈಕ್ ಯೂಸ್ ಮಾಡಲಿಲ್ಲ. ಬಟ್ ಆಲ್ಸೋ ಅಲ್ಲಿಂದ ಬರ್ತಾ ಇದೆಯಲ್ಲ. ಲೆಟ್ಸ್ ಸಿ ಹೌ ವಿಲ್ ಬಿ ದ ಜೋಶ್. ಗೊತ್ತಾಗ್ತಿದೆ ಮನೆ ಊಟ ಹೆಂಗೆ, ಹೊರಗಿನ ಊಟ ಹೆಂಗೆ ಅಂತ. ಬಟ್ ಆಲ್ಸೋ ನಾನು ಪಾರ್ಸಲ್ ತಗೊಂಡಿದ್ದೀನಿ ನಾನು. ಆ್ಯಂಡ್ ಇದನ್ನ ಕ್ಯಾರಿ ಮಾಡ್ಕೊಂಡಿದ್ದೀನಲ್ವಾ, ಸೊ ತುಂಬಾನೇ ಟಯರ್ಡ್ ಆಗ್ತಾ ಇದೆ. ಅವಾಗಿಂದ ವೆಯ್ಟ್ ಮಾಡ್ತಾ ಇದ್ದೀನಿ, ಲೈಕ್ 1 ಅವರಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಇವಾಗ ಗೊತ್ತಾಗ್ತಾ ಇದೆ ಲೈಕ್ ಬೇರೆಯವ್ರ ಕಷ್ಟ ಹೆಂಗೆ, ನಮ್ ಕಷ್ಟ ಹೆಂಗೆ ಅಂತ ಇವಾಗ ಗೊತ್ತಾಗ್ತಾ ಇದೆ ನನಗೆ. ಬಟ್ ಆಲ್ಸೋ ಟ್ರೈನ್ ಬರ್ತಾ ಇದೆ. ಲೆಟ್ಸ್ ಸಿ. ದಯವಿಟ್ಟು ಗಮನಿಸಿ. ರೈಲು ಗಾಡಿ ಯಾ, ಟ್ರೈನ್ ಬರ್ತಾ ಇದೆ. ಸೊ ಟ್ರೈನ್ ಹತ್ಬಿಟ್ಟು ನನಗೆ ಇವಾಗ ಊಟ ಮಾಡ್ಲೇಬೇಕು. ಪಾರ್ಸಲ್ ತಗೊಂಡಿದ್ದೀನಿ. ಬಂಟ್ವಾಲ್ ಮೂಲಕ ಬ್ಯಾಂಗ್ಳೂರ್ ಹೋಗುವ ಒಂದ್ಸರಿ ಬರ್ಲಿ ಟ್ರೈನು. ಪ್ಯಾಸೆಂಜರ್ ಹಶು ಆಗ್ತಾ ಇದೆ. ಮನೇಲಂದ್ರೆ ಇವಾಗ ಅಜ್ಜಿ ಇಲ್ಲಂದ್ರೆ ಅಮ್ಮ ಯಾರಾದ್ರೂ ತಗೊಂಡ್ ಬಂದ್ಬಿಟ್ಟು ಊಟ ಕೊಡ್ತಾ ಇದ್ರು. ಬಟ್ ಇವಾಗ ಮಾತ್ರ ಸಿಕ್ಕಾಪಟ್ಟೆ ಹಶು ಆಗ್ತಾ ಇದೆ ನನಗೆ. ಸುಬ್ರಹ್ಮಣ್ಯ 8 ಸುಬ್ರಹ್ಮಣ್ಯ ನಿಂದ ಬಂಟ್ವಾಲ್ ಮೂಲಕ ಗೈಸ್ ಫುಡ್ ಮಾಡ್ಬಿಟ್ಟಾಯ್ತು. ಬಟ್ ಆಲ್ಸೋ ನಾನು ವಾಟ್ ವ್ಲಾಗಲ್ಲಿ ತೋರಿಸಿಲ್ಲ. ಲೈಕ್ ಕಂಜೆಸ್ಟೇಬಲ್ ಆಗಿತ್ತು. ಸೊ ರೈಟ್ ನೌ ಐ ಡೋಂಟ್ ನೋ ವೇರ್ ಐ ಆಮ್ ಗೋಯಿಂಗ್. ಸೀರಿಯಸ್ಲಿ ಐ ಡೋಂಟ್ ನೋ ವೇರ್ ಐ ಆಮ್ ಗೋಯಿಂಗ್. ಯಾವ ಲೊಕೇಶನ್ ಅಂತಾನೂ ಗೊತ್ತಾಗ್ತಾ ಇಲ್ಲ. ಪುತ್ತೂರಿಂದ ಹೊರಟು ಕೂತವಳು ಇನ್ನು ಬ್ಯಾಂಗ್ಳೂರ್ಗೇನೆ ರೀಚ್ ಆಗ್ಬಿಟ್ಟು ಗೊತ್ತಾಗ್ಬೇಕಷ್ಟು ನನಗೆ. ಯಶವಂತಪುರ ಕೇಳ್ದಾಗ್ಲೇ ನನಗೆ ಗೊತ್ತಾಗ್ಬೇಕಷ್ಟು ನಾನು ಎಲ್ಲಿ ರೀಚ್ ಆಗಿದ್ದೀನಿ ಅಂತ. ರೈಟ್ ನಾವು ಇಟ್ಸ್ ಸೀರಿಯಸ್ಲಿ ಕತ್ಲೆ. ಪಾಪ ಪಕ್ಕದಲ್ಲಿ ಒಬ್ರು ಕೂತಿದ್ರು. ಸೊ ಸೈಡ್ ಸೀಟ್ ಬೇಕು ಅಂತ ಹೇಳಿದೆ. ಸೊ ಪಾಪ ಅವ್ರು ಕೊಟ್ಬಿಟ್ಟಿದ್ರು ನಂಗೆ ಸೈಡ್ ಸೀಟು. ಐ ಆಮ್ ರಿಯಲಿ ಥ್ಯಾಂಕ್ ಟು ಹಿಮ್. ಸೊ ಲೈಕ್ ಅದರ್ ಬಾಯ್ಸ್ ಲೈಕ್ ಪಬ್ಜಿ ಎಲ್ಲ ಆಟಾಡ್ತಾ ಇದ್ರು. ಸೊ ಐ ಜಸ್ಟ್ ಕೇಮ್ ಟು ದಿಸ್ ಪ್ಲೇಸ್ ಆ್ಯಂಡ್ ಐ ಆಮ್ ಎಂಜಾಯಿಂಗ್ ದ ಮೊಮೆಂಟ್. ಗಾಯ್ಸ್ ಇಲ್ಲಿ ನೆಟ್ವರ್ಕ್ ಬೇರೆ ಸಿಗ್ತಾ ಇಲ್ಲ. ಪಬ್ಜಿ ಆಡ್ತಾ ಇದ್ದೆ, ಇವಾಗ ಪಬ್ಜಿ ಆಡಕ್ಕೂ ಹೋಗ್ತಾ ಇಲ್ಲ. ಯಾವ ಊರಲ್ಲಿದ್ದೀನೋ ನನಗೆ ಗೊತ್ತಿಲ್ಲ ಗೈಸ್. ಏನು ಗೊತ್ತಾಗ್ತಾ ಇಲ್ಲ ನೋಡಿ ಹೊರಗಡೆ. ಏನಂದ್ರೆ ಏನು ಅರ್ಥ ಆಗ್ತಾ ಇಲ್ಲ. ಇದಕ್ಕಿಂತ ನನ್ ಚಾಲೆಂಜ್ ಏನೋ ಚಾಲೆಂಜ್ ಮಾಡಿಟ್ಟಿದೆ, ಹೋಗ್ತೀನಿ ಅಂತ. ಅದಕ್ಕಿಂತ ಬೈಕಲ್ಲೇ ಬರೋದು ಚೆನ್ನಾಗಿತ್ತು ಅನ್ಸ್ತಾ ಇದೆ ಇವಾಗ. ಯಾರ್ಯಾರೋ ಯಾರು ಇಲ್ಲ, ಅರ್ಥ ಆಗ್ತಾ ಇಲ್ಲ.
ನೋ ಪ್ರಾಬ್ಲಮ್. ಲೆಟ್ಸ್ ಫೇಸ್ ಗೈಸ್. ನನ್ಗೆ ಏನ್ ಮಾಡ್ಬೇಕಂತೆಲ್ಲ ಅರ್ಥ ಆಗ್ತಾ ಇಲ್ಲ. ಮೇಲೆ 2 ಹುಡುಗಿರು ಕೂತಿದ್ದಾರೆ, ಕೆಳಗಡೆ ಬಾಯ್ಸ್ ಕೂತಿದ್ದಾರೆ. ಬಟ್ ಐ ಡೋಂಟ್ ನೋ ವಾಟ್ ಐ ಹ್ಯಾವ್ ಟು ಡೂ. ಲೈಕ್ ಮಲಯಾಳೀಸ್ ತುಂಬಾ ಜನ ಇದ್ದಾರೆ ಅಂಡ್ ಕನ್ನಡದವರು ತುಂಬಾನೇ ಕಮ್ಮಿ ಇದ್ದಾರೆ. ನನ್ನ ಆಪೋಸಿಟ್ ಸೀಟ್ ಕೂತವರು ಕನ್ನಡದವರು ಅಂಡ್ ಅದರ್ ಗರ್ಲ್ಸ್ ಅಂಡ್ ಬಾಯ್ಸ್ ಅವರೆಲ್ಲ ಮಲಯಾಳೀಸ್. ಐ ಡೋಂಟ್ ನೋ ವಾಟ್ ಹ್ಯಾವ್ ಟು ಡೂ. ಗೈಸ್, ಏನೋ ಒಂಥರ ಮನಸ್ಸು ತುಂಬಾನೇ ಹಗುರ ಅನಿಸ್ತಾ ಇದೆ. ಏನಕ್ಕಂದ್ರೆ ನನ್ನವರು ಅಂತ ಇಲ್ಲಿ ಯಾರು ಇಲ್ಲ, ನನ್ ಗೊತ್ತಿರೋರಾಗಿರ್ಲಿ, ನನ್ನ ಫ್ರೆಂಡ್ಸ್ ಆಗಿರ್ಲಿ. ಸೊ ನೋ ಒನ್ ಇಸ್ ಎಲ್ಸ್. ಸೊ ಏನಕ್ಕೆ ಆಕ್ಚುಲಿ ಗೈಸ್, ನನಗೆ ಇಲ್ಲಿ ಬ್ಯಾಂಗ್ಳೂರ್ ಅವರೇ ಸಿಕ್ಕಿದ್ದಾರೆ. ಬಟ್ ಅವರು ಬ್ಲಾಗ್ ಅಲ್ಲಿ ಮಾತಾಡಕ್ ರೆಡಿ ಇಲ್ಲ ಮಾತಾಡ್ತೀರಾ? ಏನ್ ಮಾತಾಡ್ಬೇಕಕ್ಕ? ಅಕ್ಕ ನಿಮ್ ಯೂಟ್ಯೂಬ್ ಚಾನಲ್ ಇಷ್ಟ ರೈಡರ್ ಪಾಂಡಗರ್ನ ಎಲ್ಲಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನೇನಾಗುತ್ತೆ ಎಲ್ಲ ಮಾಡಿ. ಒಂದು ಒಂದೇ ನಾಳೆ ಹಾಕ್ತೀನಿ ನಾನು. ನಾಳೆ ಲೈಕ್ ಎಡಿಟಿಂಗ್ ಎಲ್ಲ ಮಾಡ್ಬಿಟ್ಟು ನಾಳೆ ಹಾಕ್ಬಿಡ್ತೀನಿ ನಾನು ಡೈಲಿ ಬ್ಲಾಗ್ಸ್. ಇನ್ಸ್ಟಾಗ್ರಾಮ್ ರೈಡರ್ ಪಾಂಡಾ ಗರ್ಲ್ ಅಂತ ಇದೆ, ಚೆಕ್ ಮಾಡಿ. ಫಾಲೋವರ್ಸ್ ಇವಾಗ 37,000 ಇದ್ದಾರೆ. ಗಾಯ್ಸ್, ಆಕ್ಚುಲಿ ಇಲ್ಲೊಂದು ನಾಯಿ ಇದೆ. ಇದಕ್ಕೆ ತಿನ್ನಕ್ಕಾಗ್ತದೆ, ನನಗೇನಿದೆ ಪರವಾಗಿಲ್ಲ ತಿನ್ನು. ಇನ್ನೊಂದು ಬಂತು. ಆ್ಯಕ್ಚುಲಿ ಗೈಸ್, ಅದು ನಂದು ಮೋಸ್ಟ್ ಫೇವ್ರೆಟ್ ಬಿಸ್ಕೆಟ್. ಓಕೆ, ಸೊ ನಾಯಿಗಳಿಗಿತ್ತು, ಅದು ತಿನ್ನೋಕ್ಕಾಗ್ತದೆ. ಪಾಪ, ನಮ್ಗಂದ್ರೆ ಏನಾದರೂ ಇಸ್ಕೊಂಡು ತಿನ್ಬೋದು. ಪಾಪ ಇವುಗಳಿಗೆ ಹಂಗಲ್ಲ. ನಮ್ಮ ಹತ್ರ ಏನಿದೆ ಅದನ್ನು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ನೋಡ್ಕೊಳ್ಳೋಣ. ಪಾಪ ಅದರಲ್ಲೇ ಮಲಗುತ್ತೆ. ಗೈಸ್, ಚೆನ್ನಾಗಿ ಮಲಗಿದೆ. ಸೊ ಇವಾಗ ಬ್ಯಾಂಗ್ಳೂರ್ ರೀಚ್ ಆಗಿ ಯಶವಂತಪುರ ರೀಚ್ ಆಗ್ತಾ ಬಂದೆ. ಸೊ ಲೆಟ್ ಸಿ ವಾಟ್ ವಿಲ್ ಹ್ಯಾಪನ್. ಇಲ್ಲಿಂದ ಓಲೋ ಬುಕ್ ಮಾಡ್ಕೊಂಡು ಹೋಗ್ಬೇಕು. ಲೆಟ್ ಸಿ ವಾಟ್ ವಿಲ್ ಹ್ಯಾಪನ್. ಓಕೆ, ಕಮ್ ಆನ್ ಗೈಸ್. ಫೈನಲಿ ಇವಾಗ ನಾನು ಬ್ಯಾಂಗ್ಳೂರ್ ರೀಚ್ ಆಗಿದ್ದೀನಿ. ಇನ್ನು ಓಲೋ ಏನಾದರೂ ಬುಕ್ ಮಾಡಬೇಕು. ಬನ್ನಿ. ಸೊ ಗೈಸ್, ಬ್ಯಾಂಗ್ಳೂರ್ ರೀಚ್ ಆಗಿ ಇವಾಗ ನಾನು ಕ್ಯಾಬ್ ಬುಕ್ ಮಾಡಿಕೊಂಡು ಕೆಂಗೇರಿ ಸೈಡ್ ಹೋಗ್ತಾ ಇದ್ದೀನಿ, ಫ್ರೆಂಡ್ ಮನೆ ಕಡೆ. ನಮ್ಮ ಮನೆ ಅಂದರೆ ಇಲ್ಲೇ ಹತ್ರದಲ್ಲೇ ಇದೆ, ರಾಜಾಜಿನಗರ. ಫಸ್ಟ್ ಕೆಂಗೇರಿ ಹೋಗ್ಬಿಟ್ಟು ಮತ್ತೆ ನಾನು ರಾಜಾಜಿನಗರ ಅಂದರೆ ನಮ್ಮ ಮನೆಗೆ ಬರೋಣ ಅಂತ ಇದ್ದೀನಿ. ಸೊ ಐ ಡಿಂಟ್ ಹ್ಯಾಡ್ ಎನಿ ಪ್ಲ್ಯಾನ್. ಲೈಕ್ ಇಲ್ದಿದ್ರೆ ಇಲ್ಲೇ ಮನೆಗೆ ಹೋಗ್ಬೋದಿತ್ತು ಹತ್ರದಲ್ಲೇ. ಬಟ್ ಆಲ್ಸೋ ನೆಕ್ಸ್ಟ್ ಬ್ಲಾಗಲ್ಲಿ ಏನು ಸರ್ಪ್ರೈಸ್ ಇದೆ ಅಂತ ಹೇಳ್ತೀನಿ. ಓಕೆ, ಸೊ ಈ ಬ್ಲಾಗ್ ಮನೆ ತನಕ ಇರುತ್ತೆ. ಆ್ಯಂಡ್ ಲೆಟ್ಸ್ ಗೋ. ಗೈಸ್, ಸಿಕ್ಕಾಪಟ್ಟೆ ಚಳಿ ಇದೆ ಗೈಸ್. ಯಪ್ಪ, ಓಕೆ ಗೈಸ್, ಫೈನಲಿ ಕ್ಯಾಬ್ ಅವ್ರು ಇಲ್ಲಿ ತನಕ ಬಿಟ್ಟರು. ಇವಾಗ ನನ್ನ ಫ್ರೆಂಡ್ ಮನೆ ಹತ್ರ ರೀಚ್ ಆಗಿದ್ದೀನಿ. ಸೊ ಫ್ರೆಂಡ್ ಯಾರಪ್ಪ ಅಂದರೆ ನಮ್ಮ ರೇರ್ ಶಿಫ್ಟರ್. ಸಿಕ್ಕಾಪಟ್ಟೆ ಚಳಿ ಇದೆ ಗೈಸ್. ಆ್ಯಂಡ್ ಇವಾಗ ಮನೆಗೆ ಹೋಗ್ಬಿಟ್ಟು ಚೆನ್ನಾಗಿ ಮಲಗಬೇಕು. ಆ್ಯಕ್ಚುಲಿ ನನಗೊಂದು ಇವೆಂಟ್ ಇದೆ, ಬಟ್ ನಾಟ್ ಕನ್ಫರ್ಮ್. ಅದು ನೋಡ್ಬೇಕಷ್ಟೇ ನಾನು ಎಷ್ಟು ಗಂಟೆ ಆಗುತ್ತೆ, ಏನು ಕತೆ ಅಂತ.